ಶಿಕ್ಷಕರು ಸೇರಿಬಿಟ್ಟು ಇಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ವಿ. ಎಲ್ಲರೂ ಒಟ್ಟಾಗಿ ಸೇರಿ ನಿಜವಾಗ್ಲೂ ಪ್ರಾರಂಭ ಚೆನ್ನಾಗಾದರೆ ಅಂತ್ಯ ಚೆನ್ನಾಗಾಗ್ತದೆ, ನಾಂದಿ ಚೆನ್ನಾಗಾದರೆ ನಾಟಕ ಚೆನ್ನಾಗಾಗ್ತದೆ. ನಮಗೆಲ್ಲರಿಗೂ ಗೊತ್ತಾಗಿದೆ ಇವತ್ತು ನಾಂದಿ ಚೆನ್ನಾಗಾಗಿದೆ, ನಾಟಕ ಚೆನ್ನಾಗಾಗೋದ್ರಲ್ಲಿ ಎರಡು ಮಾತಿಲ್ಲ. ಹಾಗಾಗಿ ನಾನು ಇವತ್ತು ಮಾತಾಡೋ ಸಮಯ ಎಲ್ಲ ಭಾಳ ಸಂತೋಷವಾಗಿ ಇವತ್ತು ನಾವೆಲ್ಲರೂ ಕೈಗೂಡಿಸಿ ಈ ಒಂದು ತಾಯಿಯ ಆ ಸಮ್ಮೇಳನದ ರಥವನ್ನು ಎಳೆಯುವಂಥ ನಾವು ಕೆಲಸ ಮಾಡಿದ್ದೀವಿ. ಎಲ್ಲರೂ ಇಲ್ಲಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಭಾಗಿಗಳಾಗಿ ಈ ತಾಯಿಯ ಭುವನೇಶ್ವರಿಯ ರಥವನ್ನು ಎಳೆದಕ್ಕೆ ಕೈಜೋಡಿಸಿದ ತಮ್ಮೆಲ್ಲರಿಗೂ ನಾನು ಈ ಶಾಸ್ತ್ರ ಹೇಳಲು ಬಯಸಿ, ಮತ್ತು ಇದಾದ ನಂತರ ಅಂಬೇಡ್ಕರ್ ಸರ್ಕಲ್ನಲ್ಲಿ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡಿ ಮುಖ್ಯ ಸರ್ಕಲ್ಗೆ ಹೋಗಿಬಿಟ್ಟು ಅಲ್ಲಿಂದ ಪ್ರದರ್ಶನ ಮಾಡಿ ಮತ್ತೆ ಏನು ಅಧಿಕೃತವಾಗಿ ಯಾವ ಮಾರ್ಗದಲ್ಲಿ ಹೋಗಬೇಕಾಗಿದೋ ಆ ಮಾರ್ಗಕ್ಕೆ ನಾವೆಲ್ಲ ಕಳಿಸ್ಕೊಡೋಣ ಅಂತ ಹೇಳಿ ತಮ್ಮೆಲ್ಲರಿಗೂ ನಮಸ್ಕರಿಸಿ ಈ ಒಂದು ಕಾರ್ಯಕ್ರಮ ಶುಭವಾಗಲಿ ಅಂತ ಶುಭ ಹಾರೈಕೆ ಹೇಳಿ ನನ್ನ ಮಾತನ್ನು ಮುಗಿಸಿ ಹೇಳ್ಕೊಳ್ಳೋದಾಗಿದೆ. ಜಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಭವ್ಯ ಮೆರವಣಿಗೆಯೊಂದಿಗೆ ಆರಂಭ. ದಾವಣಗೆರೆ ಜಿಲ್ಲೆಯ ಜಗಳೂರಿನಲ್ಲಿ ಬಹುನಿರೀಕ್ಷಿತ ದಾವಣಗೆರೆ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನವು ಈ ತಿಂಗಳ 11 ಮತ್ತು 12ರಂದು ನಡೆಯಲಿದ್ದು, ಜಗಳೂರಿಗೆ ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿಯ ಸಂಭ್ರಮವನ್ನು ತರಲಿದೆ. ಜಗಳೂರು ಶಾಸಕ ಬಿ ದೇವೇಂದ್ರಪ್ಪ ಅವರು ಚಾಲನೆ ನೀಡಿದ ಭವ್ಯ ಕನ್ನಡ ರಥ ಮೆರವಣಿಗೆಯೊಂದಿಗೆ ಕಾರ್ಯಕ್ರಮ ಆರಂಭವಾಯಿತು. ಕನ್ನಡದ ಶ್ರೀಮಂತ ಪರಂಪರೆಯನ್ನು ಸಂಕೇತಿಸುವ ಈ ರಥವು ಜಗಳೂರು ತಾಲೂಕಿನ ಪ್ರತಿಯೊಂದು ಹಳ್ಳಿಯಲ್ಲೂ ಪ್ರವಾಸ ಮಾಡಲಿದ್ದು, ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿಯ ಸಾರವನ್ನು ಪ್ರದೇಶದಾದ್ಯಂತ ಹರಡಲಿದೆ. ಖ್ಯಾತ ವಿದ್ವಾಂಸ ಮತ್ತು ಸಾಹಿತಿ ಪ್ರೊಫೆಸರ್ ಎ ಡಿ ರಾಮಚಂದ್ರಪ್ಪ ಅವರನ್ನು ಈ ಪ್ರತಿಷ್ಠಿತ 2 ದಿನಗಳ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ಅವರ ನಾಯಕತ್ವವು ಈ ಕಾರ್ಯಕ್ರಮಕ್ಕಾಗಿ ಯೋಜಿಸಲಾದ ಸಾಹಿತ್ಯ ಚರ್ಚೆಗಳು ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಪ್ರೇರೇಪಿಸುವ ಮತ್ತು ಮುನ್ನಡೆಸುವ ಭರವಸೆ ನೀಡುತ್ತದೆ. ಕನ್ನಡ ಸಾಹಿತ್ಯ ಸಮ್ಮೇಳನವು ಸಾಹಿತ್ಯ ಅಧಿವೇಶನಗಳು, ಕವಿಗೋಷ್ಠಿಗಳು, ಸಾಂಸ್ಕೃತಿಕ ಪ್ರದರ್ಶನಗಳು ಮತ್ತು ವಿದ್ವಾಂಸರು ಮತ್ತು ಬರಹಗಾರರೊಂದಿಗೆ ಸಂವಾದಾತ್ಮಕ ಚರ್ಚೆಗಳು ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಒಳಗೊಂಡಿರುತ್ತದೆ. ಕನ್ನಡ ಸಾಹಿತ್ಯದ ಬಗ್ಗೆ ಆಳವಾದ ಮೆಚ್ಚುಗೆಯನ್ನು ಬೆಳೆಸುವುದು ಮತ್ತು ಉದಯೋನ್ಮುಖ ಬರಹಗಾರರು ಮತ್ತು ಕವಿಗಳನ್ನು ಪ್ರೋತ್ಸಾಹಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ. ರಥದ ಪ್ರಯಾಣವು ಈಗಾಗಲೇ ಸ್ಥಳೀಯ ಸಮುದಾಯದಿಂದ ಅಪಾರ ಉತ್ಸಾಹವನ್ನು ಗಳಿಸಿದೆ. ಗ್ರಾಮಸ್ಥರು ಕನ್ನಡದ ಮೇಲಿನ ತಮ್ಮ ಪ್ರೀತಿಯನ್ನು ಆಚರಿಸಲು ಒಟ್ಟಾಗಿ ಸೇರಿದ್ದಾರೆ. ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಈ ರೋಮಾಂಚಕ ಆಚರಣೆಯ ಕುರಿತು ನವೀಕರಣಗಳಿಗಾಗಿ ನಮ್ಮೊಂದಿಗೆ ಇರಿ.